ರಂಗಮ್ಮ, ಬಾಕ್ಲು ತೆಗಿ. ಮಳೆ ಬತ್ತೈತೆ, ನೆನಿತಿದೀನಿ. ಬಾಕ್ಲು ತೆಗಿ. ಅಜಯ್, ಬಾಕ್ಲು ತೆಗಿ ಅಜ್ಜಯ್. ಬಾಕ್ಲು ಹಾಕೊಂಡಿದ್ಯಾ? ಮಳೆ ಬತ್ತೈತೆ, ನೆನಿತಿದೀನಿ. ನೋಡು, ಒಂದ್ ಎಗ್ಡೆ ಆದ್ರೆ ನೀನೇ ನೋಡಳು. ಏ ಅಜ್ಜ, ಸುಮ್ಮನೆ ಕಾಟ ಕೊಡ್ಬೇಡ. ಸುಮ್ಮನೆ ಹೊರಗೆ ಬಿದ್ದೀನಿ. ನಿನಗೆ ಹಿಂಗೆ ಮಾಡ್ಬೇಕು. ಯಾ ಸರ್ತಿ ಅಯ್ಯೋ ಪಾಪ ಅಂದ್ರೆ ನಿಂದು ಜಾಸ್ತಿ ಆತು. ಇನ್ನೊಂದ್ಸಲಿ ನಾನು ಎಣ್ಣೆ ಕುಡಿಯಲ್ಲ. ಬಾಕ್ಲು ತೆಗಿಯಮ್ಮ, ನಿನ್ ಕಾಲಿಗೆ ಬೀಳ್ತೀನಿ. ರಂಗಮ್ಮ, ನಿನ್ ಕಾಲಿಗೆ ಬೀಳ್ತೀನಿ. ಬಾಕ್ಲು ತೆಗಿ. ಇಲ್ಲ ಅಂದ್ರೆ ನಾನು ಎಲ್ಗನ ಹೋಗ್ಬಿಡ್ತೀನಿ ಅಷ್ಟೇ. ಎಲ್ಲಿಗನ ಹೋಗು, ನನಗೆ ಸುಮ್ಮನೆ ಕಾಟ ಕೊಡ್ಬೇಡ. ನನ್ನ ಮನೆ ಕೆಮ್ತೀನಿ ಅಷ್ಟೇ. ಸರಿ ಬಿಡು, ಹೋಗ್ತೀನಿ. ಆದ್ರೆ ನನ್ನ ಹುಡುಕ್ಬೇಡ ನೀನು. ನಿನ್ನೆಲ್ಲ ಹುಡಿಕೊಂಡು ಬರಲ್ಲ, ಹೋಗು. ಇಷ್ಟೇ ನಾನು ಮಾಡಿದ್ದು ತಪ್ಪು. ಗುಂಡಜ್ಜಿ, ಗುಂಡಜ್ಜಿ, ಗುಂಡಜ್ಜಿ. ಯಾರಪ್ಪ ಐತಿ ಊಟತ್ನಾಗೆ? ಯಾರು? ಗುಂಡಜ್ಜಿ, ನಾನು ಹನುಮಂತಜ್ಜ. ಯಾಕಪ್ಪ ಊಟತ್ನಾಗ ಬಂದ ಹನುಮಂತಜ್ಜ? ಪಾಪ ಚಿಂಟು, ಹೋಗಲ್ಲ, ಬಾಕ್ಲು ತೆಗಿ. ಚಿಂಟು, ಯಾಕ ಹೋಗಲ್ಲ ಪಾಪ? ಹನುಮಂತಜ್ಜ ಬಂದೈತೆ, ಹೋಗಿ ಬಾಕ್ಲು ತೆಗಿ ಹೋಗು. ಯಾಕ ಕತ್ಲಾಗ ಬಂದೈತೆ, ಹೋಗು. ಎದ್ದು ತೆಗಿಬೋದಿತ್ತಲ್ಲ ಬಾಕ್ಲ. ಯಾಕಜ್ಜ ಈ ಪಾಟಿ ನೆಂದಿದ್ಯಾ? ತಲೆ ಎಲ್ಲ ನೆಂದೈತಿ. ಅಯ್ಯೋ, ಏನ್ ಹೇಳನ್ ಗುಂಡಜ್ಜಿ. ನಾನು ಚಂದ್ರಪ್ಪ ಎಣ್ಣೆ ಕುಡಿತಿದ್ವ. 500 ರೂಪಾಯಿ ದುಡ್ಡಿತ್ತಂತಂದು ಸರಿಯಾಗಿ ಎಣ್ಣೆ ತಂದು ಕುಡಿತಿದ್ವಿ. ರೂಮಾಗ ಕುಕ್ಕಂಡಲ್ಲಿ ಹೊಲ್ತಾಗಿ ನೋಡಿರೆ ನಮ್ಮ ರಂಗಜ್ಜಿ ಬಂದ್ಬಿಟ್ಟು ಬಾಯಿಗೆ ಬಂದಂಗೆ ಬೈದು ಎಳ್ಕೊಂಡೋತು. ನೋಡಿದ್ರೆ ಇವಾಗ ಒಳಗೆ ಬಿಡ್ಕೆಂಬಲ್ಲ ಅಂತಂದು ಈ ಶಿಕ್ಕೆ ಬಾಗ್ಲಾಕೆಂಡು ಒಳಗೆ ಮನಿಕೊಂಡಳಿ. ಮಳೆ ಅಂದ್ರೆ ಮಳೆ, ಗುಡುಗುತ್ತೈತಿ, ಮಿಂಚು. ಆಗ್ಲಿಲ್ಲ ತಡ್ಕೊಂಬಕಿ. ಅದಕ್ಕೆ ನಿಮ್ಮ ಅಂತಕ್ಕೆ ಬಂದು. ಬೇಕಾದ್ರೆ ಹೋಗು ಅನ್ನೋ, ಎಲ್ಲನೋ ಹೋಗ್ತೀನಿ ಅಷ್ಟೇ. ಅಲ್ಕಣಜ್ಜ, ನಿನಗೇನು ಬಂದಿರೋದು ಗೊತ್ತಾ? ದುಡ್ಡು ಐತೆ ಅಂತಂದ್ಬಿಟ್ಟು ಆ ಪಾಟಿ ಎಣ್ಣೆ ಕುಡಿದ್ರೆ ಯಾರು ಸುಮ್ಮನೆ ಇರ್ತಾರೆ ಹೇಳು? ಏನೋ ತಪ್ಪು ಮಾಡ್ಬಿಟ್ಟು ಬಾಕ್ಲು ತೆಗಿ ಅಂದ್ರು ತೆಗಿಲಿಲ್ಲ. ಎಲ್ಗನ ಹೋಗ್ತೀನಿ ಅಂತಂದ್ರು ಹೋಗು ಅಂತಳಿ. ನಾನು ಬದುಕಿದ್ದು ಏನು ಪ್ರಯೋಜನ? ಈಗ ನೀನು ಹಂಗೆ ಹೊಟ್ಟೆ ಉರ್ಸಿರ್ತಿ, ಅದಕ್ಕೆ ಆ ರಂಗಮ್ಮ ಹಂಗೆ ಅಂದಿರ್ತಾಳೆ. ತಾತ, ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ, ನಿಂಗೆ ಬುದ್ಧಿನೇ ಇಲ್ಲ ಒಂದ್ರ ಒಟ್ಟು. ನೋಡು ಟೈಮ್ ಎಷ್ಟಾಗೈತೆ ಅಂತಂದು. ಆಲ ಒಂದೊಂದು ನಿದ್ದೆ ಮಾಡಿದ್ವಿ, ಬಂದಿವಾಗ ಕಾಟ ಕೊಡ್ತಿದ್ವಿ ಹಿಂಗೆ. ಏನೋ ಗುಂಡಜ್ಜಿ, ತಪ್ಪಾತು. ಹೊಟ್ಟೆ ಕಾಕೇಳ್ರಿ. ಜಾಗ ಕೊಟ್ರೆ ಮನೆ ಕೆಮ್ತೀನಿ ಇರ್ತೀನಿ, ಇಲ್ಲ ಅಂದ್ರೆ ಎತ್ಲಾಗನ ಹೋಗ್ತೀನಿ. ನನ್ನ ಹಣೆ ಬರ ಇದ್ದಂಗೆ ಆಗ್ತೈತಿ. ಮಳೆಗೋ ಚಳಿಗೋ ಏನನ ಬೆಳಗ್ಗೆ ಓಟತ್ತಿಗೆ ಇದ್ರೆ ಮಕ ನೋಡ್ರಿ, ಛತ್ರೆ ಮುಂದಿಡಿ ಮಣ್ಣು ಹಾಕ್ರಿ. ಇಂಥವು ಮಾತಾಡ್ಬೇಡ. ಹೋಗಿ ಆ ಸೋಫಾ ಮೇಲೆ ಮನಿಕೆ ಹೋಗು. ಮಾತ್ ನೋಡಿ ಎಂತ ಮಾತಾಡ್ತ. ಕುಡಿಬೇಕಾದ್ರೆ ಒಂದಿಟ್ಟು ಭಯಭಕ್ತಿರ್ಬೇಕಿತ್ತು. ಅಯ್ಯ, ಎಲ್ಲಿ ಭಯ ಇರ್ತೈತಿ ಹೇಳ ಪಾಪ? ಈಗ ಇಂಥ ಮಾಡ್ದಂಗೆ ಮಾತ್ರ ಬುದ್ಧಿ ಬರ್ತೈತಿ. ಒಂದು ವಾರ ಸುಮ್ಮನಿರ ತಿರ್ಗಾ ಅದನ್ನೇ ಕುಡಿಯೋದು. ಸರಿ, ಹೋಗಿ ಕರ್ಕೊಂಡೋಗಿ ಆ ಟವಲ್ ಕೊಟ್ಟು ವಾಶ್ಕೊಂಬಾಕಿ ಅಲ್ಲಿ ಆ ಹಲ್ಲಾಗೆ ಹಾಸ್ಕೊಡೋಗು. ಸರಿನೇ? ಸರಿ ಆಯ್ತು. ಮಾತಾಡ. ಇನ್ನು ಯಾವಾಗ ಬುದ್ಧಿ ಬರ್ತೈತೆ ಇವ್ರಿಗೆಲ್ಲನ? ಅವ್ರಿಗೆಲ್ಲ ಬುದ್ಧಿ ಬರ್ತೈತಿ ಹೇಳ? ಅಜ್ಜಿ, ಹೋಗಿ ಹಾಸ್ಕೊಟ್ಟು ಬಂದಿದ್ದೀನಿ. ಹೇಳತ್ತಾಗಿ. ಪಾಪ, ನೀನಿಲ್ಲ ಮನಿಕೆ? ನಾನು ರೂಮಾಗ ಹೋಗಿ ಮನಿಕೆ ಅಂತೀನಿ. ಬೇಡ ಪಾಪ, ಸುಮ್ಮನೆ ಇಲ್ಲಿ ಮನಿಕೆ, ನನ್ನ ಮಾತು ಕೇಳು. ಸರಿ ಆಯ್ತು. ಅಜ್ಜಿ, ಪಾಪ ರಂಗಜ್ಜಿ ಹುಡ್ಕಾಡ್ದೈತೆ, ಫೋನ್ ಮಾಡಿ ಹೇಳಜ್ಜಿ. ಇಲ್ಲ ಪಾಪ, ನೆನ್ಪಿಸ್ತಿ. ಹಿಂಗಾಗ್ತೈತೆ. ಹಲೋ, ಹೇಳ್ಬಿಡಕಯ್ಯ. ಯಾ ಮಣಿ, ನಿಮ್ಮ ಅಜ್ಜ ನೆನ್ಕಂಡು ಫುಲ್ಲು ಬಂದೈತಿ ನಮ್ಮ ಅಂತಕ್ಕಿ. ಹಾಲಾಗಿ ಮನಿಕೊಂಡೈತಿ. ಚಿಂಟು ಹೋಗಿ ಹಾಸ್ಕೊಟ್ಟೇನಿ. ಏನು ಹೆದರ್ಕೋಬೇಡ. ಹೆಂಗ ಗುಣಕಾಯತ್ತ ಎಷ್ಟು ಅಂತ ಹೇಳೋಣ. ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ನಿಮ್ಮಂತಾಗ ಬಂದೇನು? ಹ್ಞೂ ನೆಮ್ಮಣಿ, ಪಾಪ ವಯಸ್ಸಾಗೈತಿ. ನೀವು ಜಾಗ ಕೊಡಲಿಲ್ಲ ಅಂದ್ರೆ ಎತ್ತಗನ ಹೋಗ್ತೀನಿ. ಇದ್ರೆ ಮಕ ನೋಡಲಿಲ್ಲ ಅಂದ್ರೆ ಒಂದಿಡಿ ಮಣ್ಣು ಹಾಕ್ರಿ ಅಂತ ಅಂತಾನಲ್ಲ, ಅದಕ್ಕೆ ಬೇಜಾರಾತ. ಇಲ್ಲ ಮನೆ ಕೇಳೈತಿ ಹಂಗ. ಏನು ಹೆದರ್ಕೋಬೇಡ. ಬೆಳಗ್ಗೆ ಬತ್ತೈತೆ ಹೇಳ ಅಜ್ಜ. ಸರಿ ಆಯ್ತು ಹೇಳು. ನನ್ಗೆ ಹೇಳಿದ್ದೀನಿ ಅಂತ ಹೇಳ್ಬೇಡ ಗುಂಡಕ್ಕೆ. ಇಲ್ಲ ಹೇಳು, ಇಲ್ಲಾಂದ್ರೆ ಬೆಳಗ್ಗೆ ಬಾ, ಸರಿಯಾಗಿ ಬೈತೀನಿ. ಸರಿ ಆಯ್ತು ಹೇಳು, ಮಂತಕ್ಕೆ ಬತ್ತೀನಿ. ಸರಿ ಇಕ್ಕನ. ಸರಿ ಗುಂಡಕ್ಕೆ. ಯಾತಲ್ಲ ಪಾಪ, ಮಕ ನೋಡ್ಕೊಂಡು ನಿಂತ್ಕೊಂಡಿದ್ದ. ಮನಿಕೆ ಬಾ. ರಂಗಮ್ಮ, ಬಾಕ್ಲು ತೆಗಿ. ಮಳೆ ಬತ್ತೈತೆ, ನೆನಿತಿದೀನಿ. ಬಾಕ್ಲು ತೆಗಿ. ಅಜಯ್, ಬಾಕ್ಲು ತೆಗಿ ಅಜ್ಜಯ್. ಬಾಕ್ಲು ಹಾಕೊಂಡಿದ್ಯಾ?